ಓಂ ಗುರುಭ್ಯೋ ನಮಃ. ಚತುರ್ಥ ಸ್ಕಂದ 6ನೇ ಅಧ್ಯಾಯ. ಶ್ರೀಮದ್ ಭಾಗವತ. ದೇವತೆಗಳು ಕೈಲಾಸಕ್ಕೆ ಹೋಗಿ ಶಿವನನ್ನು ಪ್ರಸನ್ನಗೊಳಿಸಿದುದು. ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ದಕ್ಷ ಯಜ್ಞದ ಕಥೆಯನ್ನು ಮುಂದುವರಿಸುತ್ತಾ ಹೇಳತೊಡಗಿದರು. ಅಥ ದೇವಗಣಾಃ ಸರ್ವೇ ರುದ್ರಾನಿ ಕೈಃ ಪರಾಜಿತಾಃ ಶೂಲಪಟ್ಟಿಶ ನಿಸ್ತ್ರಿಂಶ ಗದಾ ಪರಿಘಮುದ್ಗರೈಃ ಸಂಚಿನ್ನ ಭಿನ್ನ ಸರ್ವಾಂಗಾಃ ಸರ್ತ್ವಿಕ್ಸಭ್ಯಾಂ ಭಯಾಕುಲಾಃ ಸ್ವಯಂಭುವೇ ನಮಸ್ಕೃತ್ಯ ಕಾರ್ತ್ಸ್ನ್ಯೇನ ನೈತೇನ್ಯವೇದಯನ್. ಎಲೈ ಮಹಾತ್ಮನೇ ಕೇಳು. ಈ ರೀತಿಯಲ್ಲಿ ರುದ್ರದೇವರ ಸೈನಿಕರಿಂದ ಪರಾಜಿತರಾಗಿ ತ್ರಿಶೂಲ, ಪಟ್ಟಿಶ, ಖಡ್ಗ, ಗದೆ, ಪರಿಘ, ಮುದ್ಗರಗಳೇ ಮುಂತಾದ ಆಯುಧಗಳಿಂದ ಚಿನ್ನ ಭಿನ್ನವಾದ ಸರ್ವಾಂಗಗಳುಳ್ಳವರಾಗಿ ಭಯಗ್ರಸ್ತರಾದ ದೇವತೆಗಳು, ಯಜ್ಞಕ್ಕೆ ಬಂದಿದ್ದ ಋತ್ವಿಜರು ಮತ್ತು ಸದಸ್ಯರು ಬ್ರಹ್ಮದೇವರ ಬಳಿಗೆ ಹೋಗಿ ನಮಸ್ಕಾರ ಮಾಡಿ ಅವರಿಗೆ ಎಲ್ಲ ಸಮಾಚಾರಗಳನ್ನು ನಿವೇದಿಸಿದರು. ಯಜ್ಞದಲ್ಲಿ ಹೀಗೆ ಉತ್ಪಾತವಾಗುವುದೆಂದು ಸರ್ವಾಂತರ್ಯಾಮಿಯಾದ ನಾರಾಯಣನಿಗೂ ಮತ್ತು ಬ್ರಹ್ಮದೇವರಿಗೂ ಮೊದಲೇ ತಿಳಿದಿತ್ತು. ಆದ್ದರಿಂದಲೇ ಅವರು ಯಜ್ಞಕ್ಕೆ ಹೋಗಿರಲಿಲ್ಲ. ಈಗ ದೇವತೆಗಳ ಬಾಯಿಂದ ಎಲ್ಲ ವೃತ್ತಾಂತವನ್ನು ಕೇಳಿದ ಬ್ರಹ್ಮದೇವರು ಅವರುಗಳಿಗೆ ಹೀಗೆಂದರು. ತೇಜೀಯಸಿ ಕೃತಾಗಸಿ ಕ್ಷೇಮಾಯ ತತ್ರ ಸಾ ಭೂಯಾನ್ನ ಪ್ರಾಯೇಣ ಬುಭೂಷತಾಂ ಅಥಾಪಿ ಯೂಯಂ ಕೃತ ಕಿಲ್ಬಿಷಾ ಭವಂ ಯೇ ಬರ್ಹಿಷೋ ಭಾಗಭಾಜಂ ಪರಾಮಹ ಪ್ರಸಾದಯದ್ವಂ ಪರಿಶುದ್ಧಚೇತಸ ಕ್ಷಿಪ್ರ ಪ್ರಸಾದಂ ಪ್ರಗೃಹೀತಾಂಗ್ರಿ ಪದ್ಮಂ. ಎಲೈ ದೇವತೆಗಳಿರ, ಮಹಾ ತೇಜಸ್ವಿಯೂ ಸಮರ್ಥನೂ ಆದ ಪುರುಷನು ಒಂದು ಪಕ್ಷ ಅಪರಾಧವನ್ನೇ ಮಾಡಿದ್ದರೂ ಸಾಮಾನ್ಯ ಜನರು ಅದರ ಬದಲಿಗೆ ಅವನಲ್ಲಿ ಅಪರಾಧವನ್ನು ಎಸಗಬಾರದು. ಹಾಗೆ ಅಪರಾಧ ಮಾಡಿದರೆ ಅವರಿಗೆ ಅದರಿಂದ ಒಳ್ಳೆಯದಾಗುವುದಿಲ್ಲ. ಹೀಗಿರುವಾಗ ನೀವು ಅಲ್ಪ ಬಲವುಳ್ಳವರಾಗಿದ್ದು ಮಹಾಬಲಶಾಲಿಯೂ ಮತ್ತು ನಿರಪರಾಧಿಯೂ ಆಗಿರುವ ಮಹಾದೇವನಲ್ಲಿ ಅಪರಾಧವನ್ನೆಸಗಿದ್ದೀರಿ. ಆ ಭಗವಂತನಾದ ಶಂಕರನಿಗೆ ಯಜ್ಞದಲ್ಲಿ ಹವಿರ್ಭಾಗವನ್ನು ಸಲ್ಲಿಸದೆ ಆತನಲ್ಲಿ ದೊಡ್ಡ ತಪ್ಪನ್ನು ಮಾಡಿದ್ದೀರಿ. ಆದರೆ ಆ ಭಗವಂತನು ಶೀಘ್ರವಾಗಿ ಪ್ರಸನ್ನನಾಗುವವನು. ಶುದ್ಧವಾದ ಮನಸ್ಸಿನಿಂದ ಆತನ ಪಾದಗಳನ್ನು ಹಿಡಿದುಕೊಂಡು ಆತನಲ್ಲಿ ಕ್ಷಮೆಯನ್ನು ಬೇಡಿ ಆತನನ್ನು ಪ್ರಸನ್ನಗೊಳಿಸಿರಿ. ಆ ಮಹಾತ್ಮನ ಮನಸ್ಸು ದಕ್ಷನ ದುಷ್ಟ ವಚನರೂಪವಾದ ಬಾಣಗಳಿಂದ ಈಗಾಗಲೇ ಏಟು ತಿಂದು ನೋವುಂಡಿತ್ತು. ಅದರ ಜೊತೆಗೆ ಪ್ರಿಯ ಪತ್ನಿಯಾದ ಸತಿಯ ಅಗಲಿಕೆಯ ನೋವೂ ಈಗ ಸೇರಿಕೊಂಡಿದೆ. ಆದುದರಿಂದ ಈ ಯಜ್ಞವು ಮತ್ತೆ ಪ್ರಾರಂಭಗೊಂಡು ಪೂರ್ಣವಾಗಬೇಕೆಂಬ ಬಯಕೆ ಏನಾದರೂ ನಿಮಗಿದ್ದರೆ ಬೇಗನೆ ಹೋಗಿ ನೀವು ಮಾಡಿರುವ ಅಪರಾಧಗಳಿಗಾಗಿ ಸತಿಯ ಅಗಲಿಕೆಯಿಂದ ಕಳವಳಗೊಂಡಿರುವ ಆತನಲ್ಲಿ ಕ್ಷಮೆಯನ್ನು ಯಾಚಿಸಿರಿ. ಹಾಗಲ್ಲದೆ ಆತನೇನಾದರೂ ಕುಪಿತನಾಗಿಬಿಟ್ಟರೆ ಲೋಕವಾಗಲಿ ಲೋಕಪಾಲಕರಾಗಲಿ ಯಾರೂ ಉಳಿಯುವಂತಿಲ್ಲ. ಆ ಮಹಾದೇವನಾದರೋ ಪರಮ ಸ್ವತಂತ್ರನು. ಆತನ ತತ್ವವನ್ನು, ಶಕ್ತಿ ಸಾಮರ್ಥ್ಯಗಳನ್ನು ಯಜ್ಞ ಪುರುಷನಾದ ಇಂದ್ರನಾಗಲಿ, ಯಾವ ಋಷಿ ಮುನಿಗಳಾಗಲಿ, ದೇವತೆಗಳಾಗಲಿ ಅಥವಾ ನಾನೇ ಆಗಲಿ ಯಾರೂ ಅರಿಯವು. ಹೀಗಿರುವಾಗ ಇತರರ ಬಗೆಗೆ ಹೇಳುವುದೇನಿದೆ? ಇಂತಹ ಸ್ಥಿತಿಯಲ್ಲಿ ಅವನನ್ನು ಶಾಂತಗೊಳಿಸುವ ಉಪಾಯವನ್ನು ಯಾವನು ತಿಳಿದಿರುವನು? ಬ್ರಹ್ಮದೇವರು ದೇವತೆಗಳಿಗೆ ಹೀಗೆ ಹೇಳಿ ಅವರನ್ನು, ಪ್ರಜಾಪತಿಗಳನ್ನು ಮತ್ತು ಪಿತೃದೇವತೆಗಳನ್ನು ಜೊತೆಯಲ್ಲಿಯೇ ಕರೆದುಕೊಂಡು ತನ್ನ ಲೋಕದಿಂದ ಭಗವಂತನಾದ ಶಂಕರನ ವಾಸಸ್ಥಾನವಾಗಿರುವ ಕೈಲಾಸಕ್ಕೆ ಹೋದರು. ಆ ದಿವ್ಯಧಾಮದ ಪವಿತ್ರತೆ, ರಮಣೀಯತೆಗಳನ್ನು ಹೇಗೆ ವರ್ಣಿಸುವುದು? ಔಷಧಿ, ವನಸ್ಪತಿಗಳು, ತಪಸ್ಸು, ಮಂತ್ರ, ಯೋಗಗಳ ಉಪಾಯಗಳಿಂದಲೂ ಮತ್ತು ಹುಟ್ಟಿನಿಂದಲೂ ಸಿದ್ಧಿಯನ್ನು ಪಡೆದಿರುವ ದೇವತೆಗಳು ನಿತ್ಯವೂ ವಾಸ ಮಾಡುವ ದಿವ್ಯಧಾಮವದು. ಕಿನ್ನರರು, ಗಂಧರ್ವರು ಮತ್ತು ಅಪ್ಸರೆಯರೇ ಮುಂತಾದವರು ಅಲ್ಲಿ ನೆರೆದಿರುತ್ತಾರೆ. ಅಲ್ಲಿ ನಾನಾ ಧಾತುಗಳಿಂದ ಚಿತ್ರ ವಿಚಿತ್ರವಾಗಿ ವರ್ಣರಂಜಿತವಾಗಿರುವ ವಿವಿಧ ರತ್ನಮಯವಾಗಿರುವ ಉನ್ನತವಾದ ಶಿಖರಗಳು ಕಂಗೊಳಿಸುತ್ತಿವೆ.
ಅವು ಬಗೆ ಬಗೆಯ ಮರ ಬಳ್ಳಿ ಪೊದೆಗಳಿಂದ ಕೂಡಿ ನಾನಾ ವನ್ಯ ಪಶುಗಳ ಹಿಂಡುಗಳಿಗೆ ಆಶ್ರಯವಾಗಿದೆ. ತಿಳಿ ನೀರಿನಿಂದ ಕೂಡಿ ಹರಿಯುತ್ತಿರುವ ನಾನಾ ನದಿಗಳಿಂದ ರಮಣೀಯವಾಗಿದೆ. ಹಾಗೂ ಅನೇಕ ಗುಣಗಳಿಂದಲೂ ತಪ್ಪಲು ಪ್ರದೇಶಗಳಿಂದಲೂ ಕೂಡಿ ಕಂಗೊಳಿಸುತ್ತಿವೆ. ಇಂತಹ ಶಿಖರಗಳಿಂದ ಮೆರೆಯುತ್ತಿರುವುದರಿಂದ ಆ ಪರ್ವತವು ತಮ್ಮ ಕಾಂತರೊಡನೆ ಸಂತೋಷದಿಂದ ವಿಹರಿಸುತ್ತಿರುವ ಸ್ತ್ರೀಯರಿಗೆ ಕ್ರೀಡಾಸ್ಥಳವಾಗಿ ಬೆಳಗುತ್ತಿದೆ. ಕುಣಿಯುತ್ತಿರುವ ನವಿಲುಗಳ ಕೇಕಾರವಗಳಿಂದಲೂ ಮದವೇರಿದ ದುಂಬಿಗಳ ಝೇಂಕಾರ ನಾದಗಳಿಂದಲೂ ಕೋಗಿಲೆಗಳ ಪಂಚಮ ಧ್ವನಿಯ ಕೂಜಿತಗಳಿಂದಲೂ ಮತ್ತು ಇತರ ಪಕ್ಷಿಗಳ ಕಲರವಗಳಿಂದಲೂ ಕಿವಿಗಳಿಗೆ ಹಬ್ಬವಾಗಿದೆ. ಅಲ್ಲಿ ಎತ್ತರವಾಗಿ ಬೆಳೆದಿರುವ ಕಲ್ಪವೃಕ್ಷಗಳು ಹಕ್ಕಿ ಮತ್ತು ಹಾರುವರೆಂಬ ದ್ವಿಜಾತಿಗಳನ್ನು ತಮ್ಮ ಕೊಂಬೆಗಳಿಂದ ಕರೆಯುತ್ತಿರುವಂತೆಯೂ ಕಾಡಾನೆಗಳ ಓಡಾಟದಿಂದ ಅವರ ಬಳಿಗೆ ಆಹ್ವಾನಕ್ಕಾಗಿ ಹೋಗುತ್ತಿರುವಂತೆಯೂ ನದಿಗಳ ಕಲಕಲ ಧ್ವನಿಯಿಂದ ಅವರನ್ನು ಮಾತನಾಡಿಸಿ ಕರೆಯುತ್ತಿರುವಂತೆಯೂ ಭಾವುಕರ ಸುಂದರವಾದ ಸಂಭಾವನೆಗೆ ವಿಷಯವಾಗಿ ಶೋಭಿಸುತ್ತಿದೆ. ಆ ರಜತಗಿರಿಯು ರಮಣೀಯವಾದ ಮಂದಾರ, ಪಾರಿಜಾತ, ಸರಳ, ತಮಾಲ, ಸಾಲ, ತಾಲ, ಕೋವಿದಾರ, ಆಸನ, ಅರ್ಜುನ, ಚೂತ, ಕದಂಬ, ನೀಪ, ನಾಗ, ಪುನ್ನಾಗ, ಚಂಪಕ, ಪಾಟಲ, ಅಶೋಕ, ಬಕುಲ, ಕುಂದ, ಕುರವಕ, ವರ್ಣದ ಶತಪತ್ರ, ಏಲ, ಮಾಲತಿ, ರೇಣುಕ, ಜಾಜಿ, ಕುಬ್ಜಕ, ಮಲ್ಲಿಕ, ಮಾಧವಿ, ಪನಸ, ಉದುಂಬರ, ಅಶ್ವತ್ಥ, ಪ್ಲಕ್ಷ, ನೆಗ್ರೋಧ, ಹಿಂಗು, ಭೂರ್ಜ, ಪೂಗ, ರಾಜಪೂಗ, ಜಂಬು, ಖರ್ಜೂರ, ಆಮ್ರಾತಕ, ಆಮ್ರ, ಪ್ರಿಯಾಳು, ಮಧುಕ, ಇಂಗುದ, ವೇಣು, ಕೀಚಕಗಳೇ ಮುಂತಾದ ವೃಕ್ಷ, ಔಷಧಿ, ವನಸ್ಪತಿಗಳಿಂದ ನೋಡುವವರ ಕಣ್ಮನಗಳನ್ನು ಸೆಳೆಯುತ್ತಿದೆ. ಸರೋವರಗಳಲ್ಲಿ ಅರಳಿ ಆಡುತ್ತಿರುವ ಕುಮುದ, ಕನ್ನೈದಿಲೆ, ಕಲ್ಹಾರ, ಶತಪತ್ರ, ಸಹಸ್ರ ಪತ್ರಗಳೇ ಮುಂತಾದ ಕಮಲ ಪುಷ್ಪ ಕದಂಬಗಳಲ್ಲಿ ಕುಳಿತು ಹಂಸ, ಸಾರಸ, ಕಾರಂಡವಾದಿ ಜಲಪಕ್ಷಿಗಳು ಕಿವಿಗಿಂಪಾಗಿ ಕಲಕಲ ನಿನಾದಗಳನ್ನು ಮಾಡುತ್ತಿವೆ. ಅಲ್ಲಲ್ಲಿ ಹುಲ್ಲೆಗಳು, ಕಪಿಗಳು, ಕರಡಿಗಳು, ಕಾಡು ಹಂದಿಗಳು, ಮುಳ್ಳು ಹಂದಿಗಳು, ಕೇಸರಿಗಳು, ಗವಯಗಳು, ಶರಭಗಳು, ವ್ಯಾಘ್ರಗಳು, ರುರುಮೃಗಗಳು, ಕೃಷ್ಣ ಮೃಗಗಳು, ಕಾಡು ಕೋಣಗಳು, ಗೋಕರ್ಣಗಳು, ಊರ್ಣಾಮೃಗಗಳು, ಒಕ್ಕಾಲಿನ ಮೃಗಗಳು, ಕುದುರೆ ಮುಖದ ಮೃಗಗಳು, ತೋಳಗಳು, ಕಸ್ತೂರಿ ಮೃಗಗಳು ಯಥೇಚ್ಛವಾಗಿ ಸಂಚರಿಸುತ್ತಿವೆ. ಜಾತಿ ವೈರಿಗಳಾದ ಪ್ರಾಣಿಗಳು ಸಹಜವಾದ ಗೆಳೆತನದಿಂದ ಕೂಡಿ ಸಂತೋಷದಿಂದ ಆಡುತ್ತಿವೆ. ಸರೋವರಗಳ ತೀರಗಳು ಬಾಳೆಯ ಸಾಲುಗಳಿಂದ ಶೋಭಿಸುತ್ತಿವೆ. 4 ಕಡೆಗಳಲ್ಲಿಯೂ ನಂದಾ ಎಂಬ ನದಿಯು ಹರಿಯುತ್ತಿದ್ದು ಸತೀ ದೇವಿಯ ಸ್ನಾನಗಳಿಂದ ಮತ್ತು ಪವಿತ್ರವಾಗಿ ಸುಗಂಧಿತವಾದ ತಿಳಿ ಜಲದಿಂದ ಕಂಗೊಳಿಸುತ್ತಿದೆ. ಭಗವಂತನಾದ ಭೂತನಾಥನ ನಿವಾಸ ಸ್ಥಾನವಾದ ಆ ಕೈಲಾಸ ಪರ್ವತದ ಇಂತಹ ಸೊಬಗನ್ನು ಕಂಡು ದೇವತೆಗಳೂ ಸಹ ಅತ್ಯಂತ ಆಶ್ಚರ್ಯಭರಿತರಾದರು. ಅಲ್ಲಿ ಅವರು ಅಲಕ ಎಂಬ ರಮಣೀಯವಾದ ನಗರಿಯನ್ನು ಮತ್ತು ಎಲ್ಲೆಡೆಗಳಲ್ಲಿಯೂ ಸುಗಂಧವನ್ನು ಹರಡುವ ಸೌಗಂಧಿಕವೆಂಬ ಕಮಲಗಳು ಅರಳಿರುವ ಸೌಗಂಧಿಕವೆಂಬ ಉದ್ಯಾನವನವನ್ನೂ ನೋಡಿದರು. ಆ ನಗರಿಯ ಹೊರಭಾಗದಲ್ಲಿ ತೀರ್ಥಪಾದನಾದ ಶ್ರೀಹರಿಯ ಚರಣಧೂಳಿಯ ಸಂಯೋಗದಿಂದ ಅತ್ಯಂತ ಪವಿತ್ರವಾಗಿರುವ ನಂದ ಮತ್ತು ಅಲಕ್ನಂದ ಎಂಬ 2 ನದಿಗಳು ಹರಿಯುತ್ತಿವೆ. ರತಿ ವಿಲಾಸದಿಂದ ಆಯಾಸಗೊಂಡ ದೇವತಾ ಸ್ತ್ರೀಯರು ತಮ್ಮ ನಿವಾಸ ಸ್ಥಾನಗಳಿಂದ ಬಂದು ಆ ನದಿಗಳಲ್ಲಿ ಸ್ನಾನ ಮಾಡುತ್ತಾ ತಮ್ಮ ಪ್ರಿಯತಮರ ಮೇಲೆ ನೀರನ್ನೆರಚುವರು. ಸ್ನಾನ ಮಾಡುವಾಗ ಅವರ ಸ್ತನಗಳ ಮೇಲಿನ ಕೇಸರಿಯ ಲೇಪವನ್ನು ತೊಳೆದು ಹಾಕುವುದರಿಂದ ಆ ನದಿಗಳ ನೀರು ಹಳದಿಯ ಬಣ್ಣವನ್ನು ಪಡೆಯುತ್ತದೆ. ಆ ಕೇಸರಿಯ ಲೇಪವು ಬೆರೆತಿರುವ ಜಲವನ್ನು ಗಂಧದ ಆಸೆಯಿಂದ ಸಲಗಗಳು ಬಾಯಾರಿಕೆ ಇಲ್ಲದಿದ್ದರೂ ಕುಡಿಯುತ್ತವೆ. ಹಾಗೆಯೇ ಹೆಣ್ಣಾನೆಗಳಿಗೂ ಕುಡಿಸುತ್ತವೆ. ಅಲಕ ನಗರಿಯ ಮೇಲೆ ಚಿನ್ನ, ಬೆಳ್ಳಿ ಮತ್ತು ಬಹು ಅಮೂಲ್ಯವಾದ ಮಣಿಗಳಿಂದ ಖಚಿತವಾದ 100 ವಿಮಾನಗಳು ವಿರಾಜಿಸುತ್ತಿವೆ. ಅವುಗಳಲ್ಲಿ ಅನೇಕ ಯಕ್ಷಪತ್ನಿಯರು ವಾಸ ಮಾಡುತ್ತಿದ್ದಾರೆ. ಆ ವಿಮಾನಗಳಿಂದ ವಿಶಾಲವಾದ ಆ ನಗರಿಯು ಮಿಂಚು ಮೋಡಗಳಿಂದ ಆವರಿಸಲ್ಪಟ್ಟಿರುವ ಆಕಾಶದಂತೆ ಮೆರೆಯುತ್ತಿದೆ. ಯಕ್ಷರಾಜನಾದ ಕುಬೇರನ ರಾಜಧಾನಿಯಾದ ಅಲಕ ನಗರಿಯನ್ನು ಹಿಂದೆ ಬಿಟ್ಟು ದೇವಗಣಗಳು ಸೌಗಂಧಿಕ ವನಕ್ಕೆ ಬಂದವು.
ಆ ವನವು ಬಣ್ಣ ಬಣ್ಣಗಳ ಹಣ್ಣು, ಹೂವು ಮತ್ತು ಪತ್ರೆಗಳಿಂದ ಕೂಡಿದ ಅನೇಕ ಕಲ್ಪವೃಕ್ಷಗಳಿಂದ ಕಮನೀಯವಾಗಿ ಕಂಗೊಳಿಸುತ್ತಿತ್ತು. ಅದು ಕೋಗಿಲೆಯೇ ಮುಂತಾದ ಹಕ್ಕಿಗಳ ಕಲರವಗಳಿಂದಲೂ ದುಂಬಿಗಳ ಝೇಂಕಾರದಿಂದಲೂ ಕೇಳುವವರ ಕಿವಿಗಿಂಪಾಗಿ ರಾಜಹಂಸಗಳಿಗೆ ಪರಮ ಪ್ರಿಯವಾದ ಕಮಲ ಕುಸುಮಗಳಿಂದ ಕಂಗೊಳಿಸುವ ಅನೇಕ ಸರೋವರಗಳಿಂದ ಶೋಭಾಯಮಾನವಾಗಿತ್ತು. ಆ ವನವು ಕಾಡಾನೆಗಳ ದೇಹಗಳು ಉಜ್ಜಿದ್ದರಿಂದ ವಿಶೇಷವಾಗಿ ಗಂಧವನ್ನು ಸೂಸುವ ಹರಿಚಂದನ ವೃಕ್ಷಗಳನ್ನು ಹಾಯ್ದು ಬೀಸುವ ಸುವಾಸಿತವಾದ ವಾಯುವಿನಿಂದ ಯಕ್ಷ ಪತ್ನಿಯರ ಮನಸ್ಸಿನಲ್ಲಿ ವಿಶೇಷವಾಗಿ ಮದವನ್ನೇರಿಸುತ್ತಿತ್ತು. ಅಲ್ಲದೆ ವೈಢೂರ್ಯ ಮಣಿಗಳಿಂದ ರಚಿತವಾದ ಸೋಪಾನಗಳಿಂದ ಕೂಡಿ ಅರಳಿದ ಕಮಲ ಪುಷ್ಪಗಳ ಸಮೂಹವು ಅರಳಿದ್ದ ಅನೇಕ ಪುಷ್ಕರಣಿಗಳು ಅಲ್ಲಿ ಪ್ರಕಾಶಿಸುತ್ತಿದ್ದವು. ಕಿಂಪುರುಷರು ಆಯಾಸ ಪರಿಹಾರಕ್ಕಾಗಿ ನೀರಾಟ ಮತ್ತು ಮನೋವಿನೋದಗಳಿಗೋಸ್ಕರ ಅಲ್ಲಿಗೆ ಬಂದಿದ್ದರು. ಇಂತಹ ವನಶೋಭೆಯನ್ನು ದಿಟ್ಟಿಸುತ್ತಾ ಸ್ವಲ್ಪ ಮುಂದೆ ಬಂದಾಗ ದೇವತಾ ಗಣಗಳಿಗೆ ಹತ್ತಿರದಲ್ಲಿಯೇ ಒಂದು ವಿಶಿಷ್ಟವಾದ ವಟವೃಕ್ಷವು ಗೋಚರಿಸಿತು. ಆ ಅದ್ಭುತವಾದ ವಟವೃಕ್ಷವು 100 ಯೋಜನಗಳಷ್ಟು ಎತ್ತರವಾಗಿಯೂ ಕೊಂಬೆಗಳಿಂದ 75 ಯೋಜನಗಳಷ್ಟು ವಿಸ್ತಾರವಾಗಿಯೂ ಇದ್ದಿತು. ಅದರ 4 ಕಡೆಗಳಲ್ಲಿಯೂ ನಿರಂತರವಾಗಿ ನೆರಳು ಬೀಳುತ್ತಿದ್ದುದರಿಂದ ಸಂತಾಪದ ಲವಲೇಶವೂ ಇಲ್ಲದ ತಂಪಿನ ನೆಲೆ ಅದಾಗಿತ್ತು. ಆ ವೃಕ್ಷದಲ್ಲಿ ಒಂದು ಗೂಡೂ ಇರಲಿಲ್ಲ. ತಸ್ಮಿನ್ ಮಹಾಯೋಗಮಯೇ ಮುಮುಕ್ಷು ಶರಣೆ ಸುರಾಹ ದದೃಶುಃ ಶಿವಮಾಸೀನಂ ತ್ಯಕ್ತಾಮರ್ಷಮಿವಾಂತಕಂ ಸನಕಾದ್ಯೈರ್ಮಹಾಸಿದ್ಧೈಃ ಶಾಂತ್ಯೈಃ ಸಂಶಾಂತವಿಗ್ರಹಂ ಉಪಾಸ್ಯಮಾನಂ ಸಖ್ಯಾ ಚ ಭರ್ತ್ರಾ ಗುಹ್ಯಕರಕ್ಷಸಾಂ. ಅಂತಹ ಮಹಾಯೋಗಮಯವು ಮೋಕ್ಷವನ್ನು ಬಯಸುವವರಿಗೆ ಆಶ್ರಯವೂ ಆಗಿದ್ದ ಆ ವೃಕ್ಷದ ಕೆಳಗೆ ಕುಳಿತು ಬೆಳಗುತ್ತಿದ್ದ ಭಗವಂತನಾದ ಪರಶಿವನನ್ನು ದೇವತೆಗಳು ಕಣ್ಣಾರೆ ಕಂಡರು. ಸ್ವಾಮಿಯು ಕೋಪವನ್ನು ತೊರೆದ ಕಾಲದೇವನಂತೆ ಪ್ರಶಾಂತವೂ ಗಂಭೀರವೂ ಆದ ದಿವ್ಯ ಮೂರ್ತಿಯಾಗಿ ವಿರಾಜಿಸುತ್ತಿದ್ದನು. ಸನಕಾದಿಗಳೇ ಮುಂತಾದ ಪ್ರಶಾಂತರಾದ ಜ್ಞಾನಸಿದ್ಧರು ಮತ್ತು ನೆಚ್ಚಿನ ಗೆಳೆಯನಾದ ಯಕ್ಷ ಪುರುಷರ ಪ್ರಭುವಾದ ಕುಬೇರ ದೇವನು ಆ ಮಹಾದೇವನ ಸೇವೆ ಮಾಡುತ್ತಿದ್ದರು. ವಿದ್ಯಾ ತಪೋ ಯೋಗ ಪಥಮಾಸ್ಥಿತಂ ತಮಧೀಶ್ವರಂ ಚರಂತಂ ವಿಶ್ವಸುಹೃದಂ ವಾತ್ಸಲ್ಯಾಲೋಕಮಂಗಲಂ. ಜಗದೀಶ್ವರನಾದ ಆ ಶಿವನು ಇಡೀ ವಿಶ್ವಕ್ಕೇ ಮಿತ್ರನಾಗಿ ವಾತ್ಸಲ್ಯದಿಂದ ಎಲ್ಲರಿಗೂ ಕಲ್ಯಾಣವನ್ನುಂಟು ಮಾಡುವವನು. ಲೋಕಹಿತಕ್ಕಾಗಿಯೇ ಆತನು ಉಪಾಸನೆ, ತಪಸ್ಸು ಮತ್ತು ಸಮಾಧಿಗಳೇ ಮುಂತಾದ ಯೋಗ ಸಾಧನೆಗಳನ್ನಾಚರಣೆ ಮಾಡುತ್ತಿದ್ದನು. ಲಿಂಗಂ ಚ ತಾಪಸಾಭೀಷ್ಟಂ ಭಸ್ಮದಂಡ ಜಟಾಜಿನಂ ಅಂಗೇನ ಸಂಧ್ಯಾಭ್ರರುಚ ಚಂದ್ರಲೇಖಾಂ ಚ ಬಿಭ್ರತಂ. ಭಗವಂತನು ಸಂಜೆಯ ಮೋಡದಂತೆ ಬೆಳಗುತ್ತಿದ್ದ ತನ್ನ ದಿವ್ಯ ದೇಹದಲ್ಲಿ ತಪಸ್ವಿಗಳಿಗೆ ಇಷ್ಟ ಚಿಹ್ನೆಗಳಾದ ಭಸ್ಮ, ಯೋಗದಂಡ ಮತ್ತು ಮೃಗಚರ್ಮಗಳನ್ನು, ತಲೆಯಲ್ಲಿ ಚಂದ್ರಕಲೆಯನ್ನೂ ಧರಿಸಿದ್ದನು. ಉಪವಿಷ್ಟಂ ದರ್ಭಮಯ್ಯಾಂ ಭೃಸ್ಯಾಂ ಬ್ರಹ್ಮ ಸನಾತನಂ ದರ್ಭೆ ನಾರದಾಯ ಪ್ರವೋಚಂತಂ ಪೃಚ್ಛತೆ ಶೃಣ್ವತಾಂ ಸತಾಂ. ದರ್ಭೆಯ ಆಸನದಲ್ಲಿ ವಿರಾಜಿಸುತ್ತಿದ್ದ ಪ್ರಭುವಾದ ಆ ದಕ್ಷಿಣಾಮೂರ್ತಿಯು ಶ್ರೋತೃಗಳ ನಡುವೆ ಪ್ರಶ್ನೆ ಮಾಡುತ್ತಿದ್ದ ನಾರದ ಮಹರ್ಷಿಗಳಿಗೆ ಸನಾತನವಾದ ಪರಬ್ರಹ್ಮವನ್ನು ಕುರಿತು ಉಪದೇಶ ಮಾಡುತ್ತಿದ್ದನು. ಕೃತ್ವೋರೌ ದಕ್ಷಿಣೆ ಸವ್ಯಂ ಪಾದಪದ್ಮಂ ಚ ಜಾನುನಿ ಬಾಹುಂ ಪ್ರಕೋಷ್ಠೆ ಅಕ್ಷಮಾಲಮಾಸೀನಂ ತರ್ಕಮುದ್ರಯ. ಎಡಗಾಲನ್ನು ಬಲ ಮೊಣಕಾಲಿನ ಮೇಲೂ ಎಡಗೈಯನ್ನು ಎಡಮಂಡಿಯ ಮೇಲೂ ಇರಿಸಿಕೊಂಡು ಮಣಿಕಟ್ಟಿನಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ತರ್ಕ ಮುದ್ರೆಯಿಂದ ಅಂದರೆ ಜ್ಞಾನ ಮುದ್ರೆಯಿಂದ ಕೂಡಿದ ಪರಮಾನಂದ ಮೂರ್ತಿಯಾಗಿ ವಿರಾಜಿಸುತ್ತಿದ್ದನು. ತಂ ಬ್ರಹ್ಮ ನಿರ್ವಾಣ ಸಮಾಧಿಮಾಶ್ರಿತಂ ವ್ಯುಪಾಶ್ರಿತಂ ಗಿರಿಶಂ ಯೋಗ ಕಕ್ಷಾಂ ಸಲೋಕಪಾಲ ಮುನಯೋ ಮನೂನಾ ಮಾಧ್ಯಂ ಮನುಂ ಪ್ರಾಂಜಲಯಃ ಪ್ರಣೇಮುಃ.
ಆತನು ಯೋಗ ಪಟ್ಟವನ್ನಾಶ್ರಯಿಸಿ ಏಕಾಗ್ರವಾದ ಚಿತ್ತದಿಂದ ಬ್ರಹ್ಮ ಸಮಾಧಿಯ ಸುಖವನ್ನು ಅನುಭವಿಸುತ್ತಿದ್ದನು. ಲೋಕಪಾಲ ಸಹಿತರಾದ ಸಮಸ್ತ ಮುನಿಗಳು ಮನನಶೀರರಲ್ಲಿ ಸರ್ವಶ್ರೇಷ್ಠನಾದ ಆ ಯೋಗೇಶ್ವರನಾದ ಪರಶಿವಮೂರ್ತಿಗೆ ಕೈ ಜೋಡಿಸಿ ಪ್ರಣಾಮ ಮಾಡಿದರು. ಸಮಸ್ತ ದೇವಾಧಿಪತಿಗಳಿಂದಲೂ ದೈತ್ಯಾಧಿಪತಿಗಳಿಂದಲೂ ವಂದಿಸಲ್ಪಟ್ಟ ಪಾದಾರವಿಂದಗಳುಳ್ಳ ಆ ಮಹಾದೇವನು ಬ್ರಹ್ಮದೇವರನ್ನು ಕಂಡೊಡನೆಯೇ ಮೇಲೆದ್ದು ವಾಮನಾವತಾರಿಯಾದ ಮಹಾವಿಷ್ಣುವು ಕಶ್ಯಪರಿಗೆ ನಮಸ್ಕರಿಸಿದಂತೆ ತಲೆ ತಗ್ಗಿಸಿ ನಮಸ್ಕಾರ ಮಾಡಿದನು. ಹಾಗೆಯೇ ಶಿವನ ಸುತ್ತಲೂ ಕುಳಿತಿದ್ದ ಮಹರ್ಷಿ ಸಹಿತರಾದ ಸಿದ್ಧಗಣಗಳು ಬ್ರಹ್ಮದೇವರಿಗೆ ಎದ್ದು ಪ್ರಣಾಮ ಮಾಡಿದರು. ಹಾಗೆ ಎಲ್ಲರೂ ನಮಸ್ಕಾರ ಮಾಡಿದ ಬಳಿಕ ಬ್ರಹ್ಮದೇವರು ತಮಗೆ ನಮಸ್ಕಾರ ಮಾಡಿದ ಭಗವಂತನಾದ ಚಂದ್ರಶೇಖರನಿಗೆ ನಗುತ್ತಾ ಹೀಗೆ ಹೇಳಿದರು. ಜಾನೇ ತ್ವಾಮೀಶಂ ವಿಶ್ವಸ್ಯ ಜಗತೋ ಯೋನಿ ಬೀಜಯೋಹೋ ಶಕ್ತೇಃ ಶಿವಸ್ಯ ಚ ಪರಂ ಯತ್ತದ್ ಬ್ರಹ್ಮ ನಿರಂತರಂ. ಎಲೈ ದೇವನೇ, ನೀನು ಇಡೀ ಜಗತ್ತಿಗೆ ಕ್ರಮವಾಗಿ ಕ್ಷೇತ್ರ ಮತ್ತು ಬೀಜಗಳಾಗಿರುವ ಪ್ರಕೃತಿ ಮತ್ತು ಪುರುಷ ಇವರಿಬ್ಬರಿಗೂ ಪರನಾಗಿ ಏಕರಸನಾಗಿರುವ ಶಾಶ್ವತ ಪರಬ್ರಹ್ಮನೇ ಆಗಿದ್ದೀಯೆ ಎಂಬುದನ್ನು ನಾನು ಬಲ್ಲೆನು. ತ್ವಮೇವ ಭಗವನ್ನೇತಚ್ಚಿವ ಶಕ್ತ್ಯೋಃ ಸ್ವರೂಪಯೋಃ ವಿಶ್ವಂ ಸೃಜಸಿ ಪಾಸ್ಯತ್ಸಿ ಕ್ರೀಡನ್ನೂರ್ಣಪಠೋ ಯಥಾ. ಎಲೈ ಭಗವಂತನೇ, ನೀನು ನಿನ್ನ ಅಂಶವೇ ಆಗಿರುವ ನಿನಗೆ ಶರೀರದಂತಿರುವ ಪ್ರಕೃತಿ ಮತ್ತು ಪುರುಷರ ಮೂಲಕ ಕ್ರೀಡಿಸುತ್ತಾ ಜೇಡರ ಹುಳುವಿನಂತೆ ಬೇರಾವುದರ ಅಪೇಕ್ಷೆಯೂ ಇಲ್ಲದೆ ಈ ಜಗತ್ತೆಂಬ ಬಲೆಯನ್ನು ರಕ್ಷಿಸಿ ಉಪಸಂಹಾರ ಮಾಡಿಕೊಳ್ಳುತ್ತಿರುವೆ. ತ್ವಮೇವ ಧರ್ಮಾರ್ಥದುಘಾಭಿಪತ್ತಯೇ ದಕ್ಷೇಣ ಸೂತ್ರೇಣ ಸಸರ್ಜಿತಾಧ್ವರಂ ತ್ವಯ್ಯೈವ ಲೋಕೆ ವಸಿತಾಶ್ಚ ಸೇತವೋ ಯಾನ್ ಬ್ರಾಹ್ಮಣಾಃ ಶ್ರದ್ಧದತೆ ಧೃತವ್ರತಾಃ. ಹಾಗೆಯೇ ಯಜ್ಞರಕ್ಷಕನು ಮತ್ತು ಧರ್ಮರಕ್ಷಕನು ನೀನೇ ಆಗಿರುವೆ. ಧರ್ಮವನ್ನು ಅರ್ಥವನ್ನು ದೊರಕಿಸಿಕೊಡುವ ವೇದಗಳ ರಕ್ಷಣೆಗೋಸ್ಕರವಾಗಿ ದಕ್ಷನನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಯಜ್ಞವನ್ನು ಪ್ರಕಟಪಡಿಸಿದವನು ನೀನೆ. ನಿಯಮನಿಷ್ಠರಾದ ಬ್ರಾಹ್ಮಣರು ಶ್ರದ್ಧೆಯಿಂದ ಪಾಲನೆ ಮಾಡುವ ವರ್ಣಾಶ್ರಮಗಳ ಮರ್ಯಾದೆಯನ್ನು ನೆಲೆಗೊಳಿಸಿದವನು ನೀನೇ ಆಗಿದ್ದೀಯೆ. ತ್ವಂ ಕರ್ಮಣಾಂ ಮಂಗಲಂ ಮಂಗಲಾನಾಂ ಕರ್ತುಃ ಸ್ಮ ಲೋಕಂ ತನುಷೇ ಸ್ವಃ ಪರಂ ವಾ ಅಮಂಗಲಾನಾಂ ಚ ತಮಿತ್ರಮುಲ್ಬಣಂ ವಿಪರ್ಯಯಃ ಕೇನ ತದೇವ ಕಸ್ಮಿಚಿತ್. ನೀನು ಮಂಗಳವಾದ ಕರ್ಮಗಳನ್ನಾಚರಿಸುವವರಿಗೆ ಸ್ವರ್ಗಾದಿ ಪುಣ್ಯಲೋಕಗಳನ್ನು ಮತ್ತು ಆ ಮಂಗಳವಾದ ಕರ್ಮಗಳನ್ನು ಫಲಾಪೇಕ್ಷೆಯಿಲ್ಲದೆ ಮಾಡುವವರಿಗೆ ಮೋಕ್ಷವನ್ನು ಕೊಡುವೆ. ಅಮಂಗಳವಾದ ಪಾಪಕರ್ಮಗಳನ್ನು ಮಾಡುವವರನ್ನು ಘೋರ ನರಕದಲ್ಲಿ ತಳ್ಳುತ್ತೀಯೆ. ಹೀಗೆ ಪಕ್ಷಪಾತವಿಲ್ಲದೆ ಕರ್ಮಾಧ್ಯಕ್ಷನಾಗಿರುವ ನೀನು ಏತಕ್ಕೆ ಒಬ್ಬನ ವಿಷಯದಲ್ಲಿ ಮಾತ್ರ ಯಜ್ಞವೆಂಬ ಸತ್ಕರ್ಮದ ಆಚರಣೆಗೆ ವಿಪರೀತವಾದ ದುಷ್ಫಲವನ್ನು ಕೊಟ್ಟೆ. ನ ವೈ ಸತಾಂ ತ್ವಚ್ಚರಣಾರ್ಪಿತಾತ್ಮನಾಂ ಭೂತೇಷು ಸರ್ವೇಷ್ವಭಿಪಶ್ಯತಾಂ ತವ ಭೂತಾನಿ ಚಾತ್ಮನ್ಯ ಪೃಥಗ್ ದಿದೃಕ್ಷತಾಂ ಪ್ರಾಯೇಣ ರೋಷೋಭಿ ಭವೇದ್ಯತಾ ಪಶುಂ. ಯಾವ ಮಹಾತ್ಮರು ನಿನ್ನ ಪಾದಾರವಿಂದಗಳಲ್ಲಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಸಮಸ್ತ ಭೂತಗಳಲ್ಲಿಯೂ ನಿನ್ನನ್ನೇ ಕಾಣುತ್ತಾರೆಯೋ ಮತ್ತು ಸಮಸ್ತ ಜೀವಗಳನ್ನು ಪರಮಾತ್ಮನಾದ ನಿನ್ನಲ್ಲಿ ಅಭೇದದಿಂದ ನೋಡಲು ಬಯಸುತ್ತಾರೆಯೋ ಅಂತಹವರು ಸಾಮಾನ್ಯವಾಗಿ ಪಶುಗಳಂತೆ ಕೋಪಕ್ಕೆ ವಶವಾಗುವುದಿಲ್ಲ. ಪೃಥಗ್ಧಿಯಃ ಕರ್ಮದೃಶೋ ದುರಾಶಯಾಃ ಪರೋದಯೇನಾರ್ಪಿತ ಹೃದೃಜೋ ನಿಶಂ ಪರಂದುರುಕ್ತೈರ್ವಿತುದಂತ್ಯುರುಂತದಾ ಸ್ಥಾನ್ಮಾ ವದೀದೈವ ವಧಾನ್ ಭವದ್ವಿದಃ. ಸದ್ಬುದ್ಧಿಯುಳ್ಳ ಮಹಾಶಯವರ ವಿಷಯವು ಹೀಗಾದರೆ ದುಷ್ಟಬುದ್ಧಿಯುಳ್ಳವರ ವಿಷಯವು ಇದಕ್ಕೆ ವಿರುದ್ಧವಾಗಿರುತ್ತದೆ. ಅವರು ಭೇದ ದೃಷ್ಟಿಯನ್ನು ಹೊಂದಿ ಕರ್ಮಗಳಲ್ಲಿಯೇ ಆಸಕ್ತರಾಗಿರುತ್ತಾರೆ. ಇತರರ ಉನ್ನತಿಯನ್ನು ಕಂಡರೆ ಸಹಿಸದೆ ಹಗಲು ರಾತ್ರಿ ಅಸೂಯೆಯಿಂದ ಕೊರಗುತ್ತಾರೆ ಮತ್ತು
ಮರ್ಮಭೇದಕವಾದ ದುಷ್ಟ ವಚನಗಳಿಂದ ಇತರರ ಮನಸ್ಸನ್ನು ನೋಯಿಸುತ್ತಾರೆ. ಆದರೆ ನಿನ್ನಂತಹ ಮಹಾಪುರುಷರು ಅಂತಹ ದುರಾತ್ಮರನ್ನು ಸಂಹರಿಸಬಾರದು. ಏಕೆಂದರೆ ಆ ಬಡಪಾಯಿಗಳು ದೈವದ ದಂಡನೆಗೇ ಒಳಪಡುವವರೂ ಆಗಿದ್ದಾರಲ್ಲವೇ. ಯಸ್ಮಿನ್ ಯದಾ ಪುಷ್ಕರನಾಭ ಮಾಯೆಯ ದುರಂತಯ ಸೃಷ್ಟಧಿಯ ಪೃಥಗ್ದೃಶಃ ಕುರುವಂತಿ ತತ್ರ ಹ್ಯನುಕಂಪಯ ಕೃಪಾಂ ನ ಸಾಧವೋ ದೈವ ಬಲಾತ್ಕೃತೆ ಕ್ರಮಂ. ದೇವನೇ, ಭಗವಂತನಾದ ಪದ್ಮನಾಭನ ಮಾಯೆಗೆ ಮರುಳಾಗಿ ಯಾವನಾದರೂ ಎಲ್ಲಾದರೂ ಭೇದ ಬುದ್ಧಿಯನ್ನು ತೋರಿದರೂ ಸಾಧು ಸತ್ಪುರುಷರು ಅವನಲ್ಲಿ ಕರುಣೆಯನ್ನೇ ತೋರಿಸುತ್ತಾರೆ. ಏಕೆಂದರೆ ಇತರರ ದುಃಖವನ್ನು ಕಂಡು ಅನುಕಂಪವನ್ನು ತೋರುವುದು ಅವರ ಸ್ವಭಾವವೇ ಆಗಿರುತ್ತದೆ. ದೈವವಶದಿಂದ ಏನಾದರೂ ಆದರೆ ಅವರು ಇದೆಲ್ಲ ಕರ್ಮಗಳ ಫಲ ಎಂದು ಆತನಲ್ಲಿ ಕನಿಕರಿಸುತ್ತಾರೆಯೇ ಹೊರತು ಕೋಪಿಸಿ ದಂಡನೆಯನ್ನು ಪ್ರಯೋಗಿಸುವುದಿಲ್ಲ. ಭವಾನ್ಸ್ತು ಪುಂಸಃ ಪರಮಸ್ಯ ಮಾಯೆಯ ದುರಾಂತಯ ಸೃಷ್ಟಮತಿ ಸಮಸ್ತದೃಕ್ ತಯಾ ಹತಾತ್ಮ ಸ್ವನುಕರ್ಮ ಚೇತಃ ಸ್ವನುಗ್ರಹಂ ಕರ್ತುಮಿಹಾರ್ಹಸಿ ಪ್ರಭೋ. ಪ್ರಭುವೆ, ನೀನಾದರೋ ಸರ್ವಜ್ಞನು, ದುಸ್ತರವಾದ ಭಗವಂತನ ಮಾಯೆಯ ಸ್ಪರ್ಶವೂ ಇಲ್ಲದ ಬುದ್ಧಿಯುಳ್ಳವನು. ಆದುದರಿಂದ ಯಾರ ಚಿತ್ತವು ಆ ಮಾಯೆಯ ವಶವಾಗಿ ಕರ್ಮ ಮಾರ್ಗದಲ್ಲಿಯೇ ಆಸಕ್ತವಾಗಿರುತ್ತದೆಯೋ ಅಂತಹವರು ಒಂದು ಪಕ್ಷ ಅಪರಾಧವನ್ನೇ ಎಸಗಿದರೂ ನೀನು ಅವರ ಮೇಲೆ ಕೃಪೆಯನ್ನೇ ತೋರಬೇಕು. ಕುರ್ವದ್ವರೋಸ್ಯೋದ್ಧರಣಂ ಹತಸ್ಯ ಭೋಸ್ತ್ವಯಾ ಸಮಪ್ತಸ್ಯ ಮನೋ ಪ್ರಜಾಪತೇಃ ನ ಯತ್ರ ಭಾಗಂ ತವ ಭಾಗನೋ ದದುಃ ಕುಯಜ್ವಿನೋ ಯೇನ ಮಖೋ ನಿನೀಯತೆ. ಎಲೈ ದೇವನೇ, ನೀನು ಎಲ್ಲಕ್ಕೂ ಮೂಲನಾದವನು, ಎಲ್ಲ ಯಜ್ಞಗಳನ್ನು ಪೂರ್ಣಗೊಳಿಸುವವನು ನೀನೇ ಆಗಿರುವೆ. ಯಜ್ಞದಲ್ಲಿ ಭಾಗವನ್ನು ಪಡೆಯಲು ನಿನಗೆ ಪೂರ್ಣವಾದ ಅಧಿಕಾರ ಉಂಟು. ಆದರೂ ತಿಳುವಳಿಕೆಯಿಲ್ಲದ ಆ ದಕ್ಷ ಯಜ್ಞದ ಯಾಜಕರು ನಿನಗೆ ಯಜ್ಞದಲ್ಲಿ ಹವಿರ್ಭಾಗವನ್ನು ಕೊಡಲಿಲ್ಲ. ಆದ್ದರಿಂದಲೇ ನೀನು ಯಜ್ಞವನ್ನು ಧ್ವಂಸಗೊಳಿಸಿದೆ. ಆದರೆ ಈಗ ನೀನು ಅಪೂರ್ಣವಾಗಿರುವ ಆ ಯಜ್ಞವನ್ನು ಪೂರ್ಣಗೊಳಿಸುವ ಕೃಪೆಯನ್ನು ತೋರಬೇಕು. ಜೀವತಾದ್ಯಜಮಾನೋಯಂ ಪ್ರಪದ್ಯೇತಾಕ್ಷಿಣೀ ಭಗಃ ಭೃಗೋಃ ಶ್ಮಶ್ರೂಣಿ ರೋಹಂತು ಪೂಷ್ಣೋ ದಂತಾಶ್ಚ ಪೂರ್ವವತ್. ಪ್ರಭೋ, ನಿನ್ನ ಅನುಗ್ರಹದಿಂದ ಈ ಯಜ್ಞದ ಯಜಮಾನನಾದ ದಕ್ಷನು ಬದುಕಿ ಮೇಲೇಳಿ ಭಗದೇವತೆಗೆ ಮತ್ತೆ ಕಣ್ಣುಗಳು ಬರಲಿ, ಭೃಗು ಮಹರ್ಷಿಗೆ ಪುನಃ ಗಡ್ಡ ಮೀಸೆಗಳು ಬರಲಿ ಮತ್ತು ಪೂಷ ದೇವತೆಗೆ ಹಿಂದಿನಂತೆಯೇ ಹಲ್ಲುಗಳು ಮೊಳೆಯಲಿ. ದೇವಾನಾಂ ಭಗ್ನಗಾತ್ರಾಣಾಂ ಋತ್ವಿಜಾಂ ಛಾಯುದಾಶ್ಮಭಿಃ ಭವತಾನುಗೃಹೀತಾನಾಮಾಶು ಮನ್ಯೋಸ್ತ್ವನಾತುರಂ. ಎಲೈ ರುದ್ರದೇವನೇ, ಅಸ್ತ್ರಶಸ್ತ್ರಗಳ ಮತ್ತು ಕಲ್ಲು ಕವಣೆಗಳ ಮಳೆಯಿಂದ ಯಾವ ದೇವತೆಗಳ ಮತ್ತು ಋತ್ವಿಜರ ಅಂಗ ಉಪಾಂಗಗಳು ಗಾಯಗೊಂಡಿವೆಯೋ ಅವೆಲ್ಲವೂ ಮತ್ತೆ ನಿನ್ನ ಅನುಗ್ರಹದಿಂದ ಸರಿ ಹೋಗಲಿ. ಏಷತೆ ರುದ್ರಭಾಗೋಸ್ತು ಯದುಚ್ಚಿಷ್ಟೋದ್ವರಸ್ಯ ವೈ ಯಜ್ಞಸ್ತೆ ರುದ್ರಭಾಗೇನ ಕಲ್ಪತಾ ಮಧ್ಯ ಯಜ್ಞಹನ್. ಯಜ್ಞವು ಸಂಪೂರ್ಣವಾದ ಬಳಿಕ ಉಳಿಯುವ ಹವಿಸ್ಸೆಲ್ಲವೂ ನಿನ್ನ ಭಾಗವಾಗಿರಲಿ. ಹಾಗೆ ಉಳಿಯುವ ಸ್ವಿಷ್ಟಿಕೃತ್ ಎಂಬುದಕ್ಕೆ ನೀನು ಭಾಗಿಯಾಗು. ಎಲೈ ಯಜ್ಞಧ್ವಂಸಿಗೆ, ನಿನ್ನ ಈ ಯಜ್ಞಭಾಗದಿಂದಲೇ ಈಗ ಈ ಯಜ್ಞವು ಪೂರ್ಣವಾಗಲಿ. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ 6ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.